ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಭ್ರೂಣ ವರ್ಗಾವಣೆಯಾದ ನಂತರ ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ಮಾಡಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಭ್ರೂಣ ವರ್ಗಾವಣೆ ಎಂಬುದು IVFನಲ್ಲಿ ಅತಿ ಮುಖ್ಯ ಮತ್ತು ಕೊನೆಯ ಹಂತವಾಗಿದೆ. ಕೆಲವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಅವರು ಒಂದು ಹೆಲ್ತಿ ಪ್ರೆಗ್ನೆನ್ಸಿಯನ್ನು ಕ್ಯಾರಿ ಮಾಡ್ತಾರೆ. ಬಟ್ ಕೆಲವರಿಗೆ ಸಣ್ಣ ಪುಟ್ಟ ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಂದರೆ ಭ್ರೂಣ ವರ್ಗಾವಣೆ ಆದಮೇಲೆ ಅದನ್ನು ಕೊನೆಯ ತನಕ ಸಕ್ಸಸ್ಫುಲ್ಲಾಗಿ ಕಾಪಾಡಲಿಕ್ಕೆ ನೀವು ಯಾವ ರೀತಿ ಇರಬೇಕು, ಯಾವೆಲ್ಲ ಅಂಶಗಳನ್ನು ಫಾಲೋ ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿತಾ ಹೋಗೋಣ. ಫಸ್ಟು ನೀವು ಪಾಸಿಟಿವ್ ಆಗಿರಬೇಕು. ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ, ಉಳಿದೆಲ್ಲ ದೇವರ ಮೇಲೆ ಬಿಟ್ಟು ನೀವು ನೆಮ್ಮದಿಯಾಗಿರಬೇಕಾಗತ್ತೆ. ಭ್ರೂಣ ವರ್ಗಾವಣೆಯಾದ ನಂತರ ಅಥವಾ ಎಂಬ್ರಿಯೋ ಟ್ರಾನ್ಸ್ಫರ್ ಆದ ನಂತರ ನಾರ್ಮಲಾಗಿ ನೀವು ಯಾವ ರೀತಿ ಮೊದಲು ಕೆಲಸ ಮಾಡ್ತೀರಾ ಅದೇ ರೀತಿ ಕೆಲಸಗಳನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಆದರೆ ನೀವು ಜಾಸ್ತಿ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವುದನ್ನು ಕಡಿಮೆ ಮಾಡಬೇಕಾಗತ್ತೆ. ಅತಿಯಾದ ಭಾರ ಎತ್ತುವುದನ್ನು, ಹೆವಿ ಕೆಲಸ ಮಾಡುವುದನ್ನು, ತುಂಬ ಹೊತ್ತು ನಿಂತು ಕೆಲಸ ಮಾಡುವುದನ್ನು, ತುಂಬ ಬಗ್ಗಿ ಕೆಲಸ ಮಾಡುವುದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅದೇ ರೀತಿ ನೀವು ತುಂಬ ಬೆಡ್ ರೆಸ್ಟ್ ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಕೊಂಡು ಇರಬಾರ್ದು. ಅಂದರೆ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ನೀವು ವಾಕ್ ಮಾಡುವಂಥದ್ದು, ಈ ರೀತಿ ಒಂದೇ ಕಡೆ ಕೂತ್ಕೊಂಡು ಇರಬಾರ್ದು. ಲಾಂಗ್ ಜರ್ನಿಯನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಎಂಬ್ರಿಯೋ ಇಂಪ್ಲಾಂಟ್ ಆಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿರುವುದು ಮುಖ್ಯ ಆಗಿರುತ್ತೆ. ಸ್ಪೈಸಿ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಆಯಿಲಿ ಫುಡ್ ಇರ್ಬೋದು, ಕರಿದ ಪದಾರ್ಥ ಇರ್ಬೋದು, ಜಂಕ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಪಪ್ಪಾಯ ಮತ್ತು ಪೈನಾಪಲನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಇದರ ಜೊತೆಗೆ ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದರೂ ನೀವು ನಿದ್ದೆ ಮಾಡಬೇಕಾಗತ್ತೆ. ಕಾಫಿನ ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಮತ್ತು ಹೀಟಿನ ಪದಾರ್ಥಗಳನ್ನು ಈ ಒಂದು ಅರ್ಲಿ ಪ್ರೆಗ್ನೆನ್ಸಿ ಅಥವಾ ಭ್ರೂಣ ವರ್ಗಾವಣೆಯಾದ ನಂತರ ಅವಾಯ್ಡ್ ಮಾಡಿದರೆ ಸ್ವಲ್ಪ ಒಳ್ಳೆಯದು. ಕೆಲವರಿಗೆ ಯಾವುದೇ ರೀತಿಯ ಹೀಟಿನ ಪದಾರ್ಥ ಇರ್ಬೋದು ಅಥವಾ ಆಹಾರ ತಿಂದ್ರೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಮತ್ತು ಕೆಲವರ ದೇಹ ಸ್ವಲ್ಪ ಸೂಕ್ಷ್ಮ ಆಗಿರೋದ್ರಿಂದ ಅವರು ಈ ಒಂದು ಹೀಟಿನ ಪದಾರ್ಥ ಇರ್ಬೋದು ಆದಷ್ಟು ಅವಾಯ್ಡ್ ಮಾಡಿದರೆ ತುಂಬಾ ಒಳ್ಳೆಯದು. ಮೊಟ್ಟೆಗಳನ್ನು ತಿನ್ನುವಂಥದ್ದು ಅಥವಾ ಫಿಶ್ನ ಚೆನ್ನಾಗಿ ಕುಕ್ ಮಾಡಿ ತಿನ್ನುವಂಥದ್ದು, ಜಾಸ್ತಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ನೀವು ಜಾಸ್ತಿ ತಿನ್ನಬೇಕಾಗತ್ತೆ. ಇದರ ಜೊತೆಗೆ ಕ್ಯಾರೆಟ್ ಇರ್ಬೋದು, ಸೌತೆಕಾಯಿ, ಬಾಳೆಹಣ್ಣು, ಅವಕಾಡೋ, ಆರೆಂಜ್ ಇರ್ಬೋದು, ಪೊಮೊಗ್ರನೇಟ್ ಅಂದರೆ ದಾಳಿಂಬೆ ಹಣ್ಣನ್ನು ನೀವು ಸೇವಿಸಬೇಕಾಗತ್ತೆ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಜೊತೆಗೆ ಆದಷ್ಟು ಸಮಯವನ್ನು ಕಳಿಬೇಕಾಗತ್ತೆ. ಅಂದರೆ ನಿಮಗೆ ಯಾರ ಜೊತೆಗಿದ್ರೆ ಖುಷಿ ಕೊಡುತ್ತೆ ಅಂಥವರ ಜೊತೆಗೆ ನೀವು ಸ್ವಲ್ಪ ಸಮಯವನ್ನು ಕಳೆದರೆ ತುಂಬಾ ಒಳ್ಳೆಯದು. ಮತ್ತು ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದು ನಿಮಗೆ ಖುಷಿ ಕೊಡುತ್ತೆ ಅದನ್ನು ಮಾಡುವಂಥದ್ದು. ಒಳ್ಳೆಯ ಮ್ಯೂಸಿಕ್ ಇರ್ಬೋದು ಅಥವಾ ಒಳ್ಳೆಯ ಬುಕ್ಸ್ಗಳನ್ನು ಓದುವಂಥದ್ದು, ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು, ಆದಷ್ಟು ಟೆನ್ಷನ್ ಫ್ರೀ ಆಗಿರಬೇಕಾಗತ್ತೆ. ನಿಮ್ಮ ಮನೆ ಹತ್ತಿರ ಏನಾದರೂ ಪಾರ್ಕ್ ಇದ್ದರೆ ಅಲ್ಲಿ ಹೋಗಿ ಸ್ವಲ್ಪ ಸಮಯ ಕಳೆಯುವಂಥದ್ದು, ಇದನ್ನು ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಧ್ಯಾನ ಮಾಡುವಂಥದ್ದು, ಇವೆಲ್ಲ ನೀವು ರೂಢಿ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಯಾವ ಸೈಡ್ನಲ್ಲೂ ಬೇಕಾದರೂ ಮಲಗ್ಬೋದು, ಆದರೆ ಬೋರಲು ಮಲಗುವುದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಜಾಸ್ತಿ ಮೊಬೈಲ್ ಬಳಕೆ, TV ಇರ್ಬೋದು, ಲ್ಯಾಪ್ಟಾಪ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಶುಗರ್ ಕಂಟೆಂಟ್ ಫುಡ್ಡನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಮಸಾಲ ಭರಿತ ಪದಾರ್ಥನ ಆದಷ್ಟು ಕಡಿಮೆ ಮಾಡಿದರೆ ತುಂಬಾ ಒಳ್ಳೆಯದು. ಆದಷ್ಟು ಯಾವುದೇ ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ಕೆಲವರು ಸಣ್ಣ ಪುಟ್ಟ ವಿಷಯಕ್ಕೂ ತುಂಬ ಒತ್ತಡಕ್ಕೆ ಒಳಗಾಗ್ತಾರೆ. ಇದರಿಂದ ಅದು ಅವರ ಒಂದು
ಖಿನ್ನತೆಗೂ ಕೂಡ ಅವರು ಜಾರ್ಬೋದು. ಇದರಿಂದ ತುಂಬಾ ಪರಿಣಾಮ ಬೀರುವಂಥದ್ದು. ಈ ರೀತಿ ಅತಿಯಾಗಿ ಯೋಚನೆ ಮಾಡುವಂಥದ್ದು ಅಥವಾ ತುಂಬಾ ಸ್ಟ್ರೆಸ್ ಮಾಡುವಂಥದ್ದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಈ ರೀತಿ ಅತಿಯಾಗಿ ಚಿಂತೆ ಮಾಡೋದ್ರಿಂದ ಇಂಪ್ಲಾಂಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಆ ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನೀವು ಒಂದು ವೇಳೆ ಕಂಪ್ಲೀಟ್ ಬೆಡ್ ರೆಸ್ಟ್ ಮಾಡಿ ಒಂದು ಚೂರು ಕೆಲಸ ಮಾಡದೇ ಇದ್ದರೆ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಅದನ್ನು DVT ಅಂತ ಹೇಳ್ತೀವಿ, ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಕೂಡ ಕರಿತೀವಿ. ಈ ರೀತಿ ಒಂದು ವೇಳೆ ಆದಲ್ಲಿ ನೀವು ಮುಂದೆ ತುಂಬ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಮತ್ತು ಸ್ನಾನಕ್ಕೆ ನೀವು ತುಂಬ ಹಾಟ್ ವಾಟರ್ನ ಅಂದರೆ ತುಂಬ ಬಿಸಿ ಬಿಸಿ ಇರುವಂಥ ನೀರನ್ನು ನೀವು ಸ್ನಾನಕ್ಕೆ ಯೂಸ್ ಮಾಡಬಾರ್ದು. ನಿಮಗೆ ಎಷ್ಟು ಬಿಸಿ ಬೇಕಾಗತ್ತೆ ಅಷ್ಟು ಬಿಸಿ ನೀರನ್ನು ನೀವು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ತುಂಬ ಬಿಸಿ ಇರುವಂಥ ನೀರನ್ನು ನೀವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಪ್ರೋಟೀನ್ ಅಂಶಗಳನ್ನು ಚೆನ್ನಾಗಿ ತೆಗೆದುಕೊಳ್ಬೇಕಾಗುತ್ತೆ. ಎಳ್ಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ಎಣ್ಣೆ ಪದಾರ್ಥಗಳನ್ನು ಸೇವಿಸೋದ್ರಿಂದ, ಮೆಡಿಸಿನ್ ತೆಗೆದುಕೊಳ್ಳೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಮತ್ತು ಆ್ಯಸಿಡಿಟಿಯ ಪ್ರಾಬ್ಲಮ್ ಕಾಣಿಸ್ಕೊಳುತ್ತೆ. ಇದರಿಂದ ವಾಮಿಟಿಂಗ್ ಕಾಣಿಸ್ಕೊಳ್ಬೋದು. 2 ವಾರದ ತನಕ ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಆರಾಮಾಗಿರಬೇಕಾಗತ್ತೆ ಈ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ. ಇದರ ಜೊತೆಗೆ ಡಾಕ್ಟರ್ಸ್ ಕೊಟ್ಟಿರುವಂತಹ ಟ್ಯಾಬ್ಲೆಟ್ಸ್ಗಳನ್ನು ತಪ್ಪದೆ ಅವ್ರು ಯಾವ ಟೈಮಿಗೆ ಹೇಳಿದರೆ ಆ ಟೈಮಿಗೆ ನೀವು ತೆಗೆದುಕೊಳ್ಳಲೇಬೇಕಾಗತ್ತೆ. ಯಾವುದನ್ನು ನೀವು ಮಿಸ್ ಮಾಡಬಾರ್ದು. ಇವಾಗ ಫಸ್ಟು ಡೇ 3 ಅಥವಾ ಡೇ 5ನ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತಾರೆ. ಸಾಮಾನ್ಯವಾಗಿ ಡೇ 3 ಎಂಬ್ರಿಯೋಗೆ ಹೋಲಿಸಿದರೆ ಡೇ 5 ಎಂಬ್ರಿಯೋ ಬೆಟರ್ ಅಂತ ಹೇಳ್ತಾರೆ. ಅಂದರೆ ಡೇ 5ನ ಬ್ಲಾಸ್ಟೋಸಿಸ್ಟ್ ಟ್ರಾನ್ಸ್ಫರ್ ಇದೆಯಲ್ಲ, ಅದು ಬೆಟರ್ ರಿಸಲ್ಟ್ ಕೊಡುತ್ತೆ. ಸಾಮಾನ್ಯವಾಗಿ ಈ ಒಂದು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ 1 to 2% ಪೇಷಂಟ್ಸಿಗೆ ಮಾತ್ರ ಈ ಒಂದು ಅನಸ್ತೇಷಿಯಾದ ಅವಶ್ಯಕತೆ ಇರುತ್ತೆ. ಅದು ಬಿಟ್ಟರೆ 99% ಈ ಪೇಷಂಟ್ಸ್ಗಳಿಗೆ ಅನಸ್ತೇಷಿಯಾದ ಅವಶ್ಯಕತೆ ಇರೋದಿಲ್ಲ. ನಾನು ಮೊದಲೇ ತಿಳಿಸಿದ ಹಾಗೆ ಡಾಕ್ಟ್ರು ಅಡ್ವೈಸ್ ಮಾಡಿರುವಂಥ ಟ್ಯಾಬ್ಲೆಟ್ಸ್ಗಳಿರಲಿ ಅಥವಾ ಇಂಜೆಕ್ಷನ್ಗಳಿರಲಿ ಅಥವಾ ರೆಗ್ಯುಲರ್ ಚೆಕಪ್ ಇರಲಿ, ಯಾವುದನ್ನು ನೀವು ಮಿಸ್ ಮಾಡಬಾರ್ದು. ಅವ್ರು ಯಾವ ಟೈಮಿಗೆ ಹೇಳ್ತಾರೆ ಆ ಟೈಮಿಗೆ ನೀವು ಹೋಗಲೇಬೇಕಾಗತ್ತೆ. ನೆಕ್ಸ್ಟ್, ಈ ಭ್ರೂಣ ವರ್ಗಾವಣೆಯಾದ ನಂತರ ಇಂಟರ್ಕೋರ್ಸ್ ಅಂದರೆ ರಿಲೇಷನ್ಶಿಪ್ನಲ್ಲಿರಬಾರ್ದು. ಅಂದರೆ ಲೈಂಗಿಕ ಸಂಬಂಧವನ್ನು ನೀವು ಇಟ್ಕೋಬಾರ್ದು. ಕೆಲವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ, ಮತ್ತು ಕೆಲವರಿಗೆ ಮಿಸ್ಕ್ಯಾರೇಜ್ ಆಗುವಂಥ ಸಾಧ್ಯತೆಗಳಿರುತ್ತೆ. ನೆಕ್ಸ್ಟ್, ಈ ಭ್ರೂಣ ವರ್ಗಾವಣೆಯಾದ ನಂತರ 2 ವಾರ ಬಿಟ್ಟು ಬ್ಲಡ್ ಟೆಸ್ಟ್ ಅಂದರೆ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಅಂದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತೇಳಿ ಈ ಒಂದು ಬ್ಲಡ್ ಟೆಸ್ಟ್ ಮಾಡುವುದರ ಮೂಲಕ ಕನ್ಫರ್ಮ್ ಮಾಡ್ಕೊಳ್ತಾರೆ. ಈ ಒಂದು ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ ತೆಗೆದುಕೊಂಡಿರೋದ್ರಿಂದ ಕೆಲವರಿಗೆ ಪೇಯ್ನ್ ಕಾಣಿಸ್ಕೊಳ್ಬೋದು ಅಥವಾ ತಲೆ ಸುತ್ತಿರ್ಬೋದು, ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಕಾಣಿಸ್ಕೊಳ್ಬೋದು, ಆ್ಯಸಿಡಿಟಿ, ಏನು ತಿನ್ನಲಿಕ್ಕೂ ಆಗ್ತಾಯಿಲ್ಲ. ಈ ರೀತಿ ಒಂದು ವೇಳೆ ವೇರಿಯೇಷನ್ ಆಗ್ತಾಯಿದ್ರೆ ಖಂಡಿತವಾಗಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಗತ್ಯವಾಗಿ ವಿಚಾರಿಸ್ಕೋಬೇಕಾಗತ್ತೆ. ಇದರ ಜೊತೆಗೆ ಮೆಡಿಕೇಷನ್ನಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದರೆ, ಅಂದರೆ ನೀವು ಇಂಜೆಕ್ಷನ್ ತೆಗೆದುಕೊಂಡಿರುವಂತಹ ಜಾಗದಲ್ಲಿ ಏನಾದರೂ ನಿಮಗೆ ತುಂಬಾ ಪೇಯ್ನ್ ಕಾಣಿಸ್ಕೊಳ್ತಾ ಇದೆ ಅಥವಾ ರೆಡ್ನೆಸ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಇದರ ಜೊತೆಗೆ ಬ್ಲೀಡಿಂಗ್ ಏನಾದರೂ ಕಾಣಿಸ್ಕೊಳ್ತಾ ಇದೆ, ಸ್ಪಾಟಿಂಗ್ ಇರ್ಬೋದು, ತುಂಬಾ ತಲೆ ಸುತ್ತು, ತುಂಬಾ ಹೊಟ್ಟೆ ನೋವು, ವಿಪರೀತ ವಾಮಿಟಿಂಗ್, ಈ ರೀತಿ ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಇದರ ಜೊತೆಗೆ ಯಾವುದೇ ರೀತಿಯ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೂ ನೀವು ಈ ಒಂದು IVFಗೆ ಒಳಗಾಗೋಕ್ಕಿಂತ ಮುಂಚೆನೇ ಬಿಟ್ಬಿಡಬೇಕಾಗತ್ತೆ. ಹಾಗಾಗಿ ಈ ಒಂದು IVF ಪ್ರೊಸೀಜರ್ ಆದ ನಂತರ ನಾರ್ಮಲಾಗಿ ಯಾವ ರೀತಿ ಪ್ರೆಗ್ನೆನ್ಸಿ ಆಗ್ತಾರೆ ಅದೇ ರೀತಿಯೂ ನೀವು ಇರ್ಬೋದು. ಯಾವುದೇ ರೀತಿಯ ತುಂಬಾ ನೀವು ಬೆಡ್ ರೆಸ್ಟ್ ಆಗಲಿ ಅಥವಾ ತುಂಬಾ ಇದ್ರ ಬಗ್ಗೆ ನೀವು ಚಿಂತೆ ಮಾಡಲಿಕ್ಕಿಲ್ಲ. ಎಲ್ಲವನ್ನು ನೀವು ಮಾಡಿ ಆದಮೇಲೆ ದೇವ್ರ ಮೇಲೆ ಭಾರ ಇಟ್ಟು ನೀವು ನೆಮ್ಮದಿಯಾಗಿರಬೇಕಾಗತ್ತೆ. ಮತ್ತು ಡಾಕ್ಟ್ರು ಯಾವ ರೀತಿ ಅಡ್ವೈಸ್ ಕೊಡ್ತಾರೆ ಅದರ ಪ್ರಕಾರ ನೀವು ಹೋದರೆ ಸಾಕಾಗತ್ತೆ.
ಸೊ ಇವತ್ತಿನ ವಿಡಿಯೋದಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಥವಾ ಭ್ರೂಣ ವರ್ಗಾವಣೆ ಆದಮೇಲೆ ಯಾವ ರೀತಿ ಇರಬೇಕು, ಯಾವುದನ್ನು ಅವಾಯ್ಡ್ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.